ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತೇಳಿ. ಸ್ವಾಭಿಮಾನ ಇದ್ರು ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಇಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ಈಗ ನಾನು ಉಚ್ಚಾಟನೆ ಮಾಡಿಸಿದವ್ರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಇದೆ. ಮತ್ತು ವೀರಣ್ಣ ಚರಂತಿಮಠರು ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬಂದಿರ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಈಗ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತೇಳಿ. ಸ್ವಾಭಿಮಾನ ಇದ್ರು ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಇಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕು. ಅಲ್ಲಿ ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವರಿಗೂ ಸ್ವಾಭಿಮಾನ ಇದೆ. ಯಾಕಂದರೆ ಎಂ ಬಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ ಬಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗ್ಲಿಕ್ಕೆ ಯತ್ನಾಳ ರೀತಿ ಎಲ್ಲ ಮಾಡ್ತಾರೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡ್ದಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರೆ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪೋದಿಲ್ಲ ಅಂತ ಅವನ ಮುಂದೆ ಹೇಳದ ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿಮಠರು. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡಬೇಕು ಫೈಲ್ ನಂದು. ಅದಕ್ಕೆ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗಬೇಕಾಗಿದೆ. ಪರವಾಗಿ ಪ್ರಚಾರ ಮಾಡಕ್ಕೆ ಹೋಗ್ತೀರಿ ನೋಡ್ರಿ, ಅವ್ರೇನು ಕರೆದಿಲ್ಲ. ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವರೆಲ್ಲ ಬಿ ಜೆ ಪಿ ಮುಖಂಡ್ರೇನು ಹೋಗ್ಯಾರ. ಇಲ್ಲಿದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪ್ನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡ ಅಡ್ಡಾಡಿದ್ರೆ ಇಲ್ಲೇನು ಮಾಡ್ಯಾರ ಅವರು ಹಗಲು ರಾತ್ರಿ. ಆ ಸೋಲಿಸಿದ ಗ್ಯಾರಂಟಿ ನೋಡಿ. ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲಿಸ್ಬೇಕಂತೇಳಿ ಆಟೋ ರಿಕ್ಷಾ ತೊಗೊಂಡು ನಿಂತ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಇವೆಲ್ಲ ನಕಲಿ ಬಿ ಜೆ ಪಿಯವರು ಪ್ರಚಾರಕ್ಕೆ ಹೋಗೋದ್ರಿಂದ. ಇನ್ನೊಬ್ಬ ಗ್ರೇಟ್ ಅದಾನ ಇಲ್ಲಿ ನಮ್ಮ ಜಿಲ್ಲಾದಾಗ, ಒಬ್ಬ ದೊಡ್ಡ ಹೋರಾಟಗಾರ, ರೈತ ಹೋರಾಟಗಾರ. ಅವಾಂತರ ಏನು ಅವ್ನ ಭಾಷಣ ಬಾ 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 ತಾನೇ ಆರಿಸಿ ಬಂದಿಲ್ಲ, ಅಲ್ಲಿ ಹೋಗಿ ಲೀಡ್ ಕೊಡ್ತಾನಂತ ಹೋಗಿ ಹೇಳ್ತಾನೆ ಅಂತ. ಈ ಕಳ್ಳರಿಗೆ ಹಂಗೇನು ಹೋಗೈತಿಲ್ಲ ಬಿಜಾಪುರನಿಂದ. ಇವ್ರು ಹೋಗಿದ್ದಕ್ಕೇನು ಅಲ್ಲಿ ಉದ್ಧಾರ ಆಗೋದಿಲ್ಲ ಬಿ ಜೆ ಪಿ. ಇವ್ರು ಇಲ್ಲಿ ಮುಸ್ರಿಫ್ ಇಲೆಕ್ಷನ್ ಮಾಡಿದ್ದು ಓಪನ್ ಐತಲ್ರಿ. ಮುಸ್ರಿಫಿನ ಜೋಡ ಊಟ ಮಾಡಿದ್ದು, ಅವನ ಜೋಡ ಹೋಟೆಲ್ ಉದ್ಘಾಟನೆದಾಗ ಯಾರ್ಯಾರು ರಾಮನವಮಿ ಮಾಡೋ ಕಂಪ್ನಿ ಎಲ್ಲ ಮುಸ್ರಿಫ್ ಜೋಡನೆ ಕೂತು ತಿಂತಾರಲ್ಲ ಮಕ್ಕಳು, ನನಗೆ ಹೇಳ್ತಾರಲ್ಲ. ಇವರೆಲ್ಲರೂ ಅಲ್ಲಿ ಹೋಗಿನೂ ಚರಂತಿಮಠರು ಸೋಲ್ಸಲಕ್ಕೆ ಹೋಗಿರ್ತಾರೆ ಅವರು. ಯಾಕಂದ್ರೆ ಪಾಪ ಇನ್ನೂ ಸಿದ್ದರಾಮಯ್ಯನವ್ರದ್ದು ಉಪಕಾರ ಕೆಲವೊಂದು ಮಂದಿ ಮ್ಯಾಗ ಐತಿ ಬಿ ಜೆ ಪಿ. ಅಲ್ಲ, ಯತ್ನಾಳ್ ಅವರು ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿಗೆ ಹೋಗ್ಬೇಕಾಗಿದೆ, ಅದಕ್ಕಿಂತಲ್ಲ ನಾಟಕ ಮಾಡಿದ್ರೆ ಎಂ ಬಿ ಪಾಟೀಲ್ ಹೇಳಿದ್ರು. ನಾನು ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ? ನಾನು ಇನ್ನೂ ಅನ್ನೋದಿಲ್ಲ. ನಾ ಬಿ ಜೆ ಪಿ ಸಲಾಗ ಹೋಗ್ಲಾಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಾಗ ಹೋಗ್ಲಾಕತ್ತೀನಿ,
ನಮ್ಮ ಹಿಂದೂ ಕಾರ್ಯಕರ್ತರ ಸಲ ಹೋಗ್ಲಕತ್ತೀನಿ, ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿ ಜೆ ಪಿಗೆ ತಗೋತೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ, ಯಾವ ಲೀಡರ್ಗಳ ಬಳಿ ಹೋಗೋದಿಲ್ಲ. ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ದಿವಸ ಹೇಳಕತ್ತೀನಿ, ನಾನು ಬಿ ಜೆ ಪಿಗೆ ತಗೋರತ್ ನಾವು ಹೋಗೋದಿಲ್ಲ. ಬಿ ಜೆ ಪಿಯವರೇ ನಾನು ಕರ್ಕೊಳ್ಳೋಂಥ ಕಾಲ ಬರ್ತದೆ, ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. जुड़े रहिएगा आपके अपने चैनल बीजापुर समय के साथ।